ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, ಕೆಸೆಟ್ 2024ಕ್ಕೆ ಸಂಬಂಧಪಟ್ಟಂಗೆ ಮೆರಿಟ್ ಲಿಸ್ಟ್ಗಳನ್ನ ಪ್ರತ್ಯೇಕವಾಗಿ ಬಿಟ್ಟಿದ್ದರು. ಸೊ ಇವಾಗ ಮತ್ತೆ ಏನಪ್ಪ ಅಂತಂದರೆ ನೋಡಬಹುದು, ಇಲ್ಲಿ ಸುಮಾರು ಒಂದು 3000 ಪೇಜ್ಗಳಲ್ಲಿ ಎಲ್ಲ ಸಬ್ಜೆಕ್ಟಿಂದು ಕೂಡ ಇಲ್ಲಿ ಯಾವ ಪ್ರಶ್ನೆಗೆ ಯಾವ ಅಂಕ ಬಂದಿದೆ ಏನು ಎತ್ತ ಅಂತಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ಇವಾಗ ಮತ್ತೆ ಅಪ್ಡೇಟ್ ಆಗಿದೆ. ಇಲ್ಲಿ ಏನಂತಂದರೆ ಸ್ಕೋರ್ ಲಿಸ್ಟ್ಗಳನ್ನು ಬಿಟ್ಟಿರ್ತಾರೆ. ನಾನು ಹೇಳಿದ್ದೆ ಲಾಸ್ಟ್ ಇಯರ್ ಏನು ಮಾಡಿದ್ರು, ಪೇಪರ್ 1ಗೆ ಇಷ್ಟು ತೊಗೊಂಡಿದ್ರಿ, ಪೇಪರ್ 2ಗೆ ಇಷ್ಟು ತೊಗೊಂಡ್ರಿ, ಟೋಟಲ್ ಅಂಕಗಳು ನಿಮ್ಗೆ ಇಷ್ಟು ಅಂತಂದು ಮೆರಿಟ್ ಲಿಸ್ಟ್ ಬಿಟ್ಟಿದ್ರು ಹೋದ ವರ್ಷ ಅಂತ ಹೇಳಿದೆ. ಸೊ ಅದೇ ಥರನಾಗಿ ಏನಂತಂದರೆ ಮೆರಿಟ್ ಲಿಸ್ಟನ್ನು ಜಸ್ಟ್ ಈಗಷ್ಟೇ ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಿಮಗೆ ನೋಡಿ. ದಿನಾಂಕ 16/12/2024 ಇವತ್ತಿನ ಒಂದು ದಿನಾಂಕವನ್ನು ಗಮನಿಸಬಹುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಓಕೆ ಪ್ರಕಟಣೆ ಓಕೆ ದಿನಾಂಕ 24/11/2024 ಪ್ರಾಧಿಕಾರದಿಂದ ನಡೆಸಿದಂತಹ ಕೆಸೆಟ್ 2024 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಟ್ಟು 41 ವಿಷಯಗಳ ಕೀ ಉತ್ತರಗಳನ್ನು ಪ್ರಕಟಿಸಿ ದಿನಾಂಕ 29/11/2024 ಆಕ್ಷೇಪಣೆಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಇದರ ಅನ್ವಯವಾಗಿ ಪ್ರಕಟಿತ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದಂಥ ಆಕ್ಷೇಪಣೆಗಳನ್ನು ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಶಿಫಾರಸ್ಸಿನಂತೆ ಅಂತಿಮ ಕೀ ಉತ್ತರಗಳನ್ನು ದಿನಾಂಕ 13/12 ಬಿಟ್ಟಿದ್ದರು, 3 ದಿವಸಗಳ ಹಿಂದೆ. ಓಕೆ, ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂತಿಮ ಕೀ ಉತ್ತರಗಳನ್ವಯ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಸದರಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದಂತಹ ಲಿಂಕ್ ಮೂಲಕ ನೋಡಿ. ಇವಾಗ ಏನಂತಂದರೆ ನೀವು ಪಡೆದುಕೊಂಡಂಥ ಅಂಕಗಳನ್ನು ಇಲ್ಲಿ ಕೊಟ್ಟು ಒಂದೇನಂದರೆ ತಾತ್ಕಾಲಿಕ ಮೆರಿಟ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಇದಕ್ಕೂ ಮೀರಿ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಒಂದು ಏನಂತಂದರೆ ನೀವು KAಗೆ ಹೋಗಿ ನೋಡಿದಾಗ 2024 ಒಂದು ಕೆಸೆಟ್ದು ಏನು ಅದೊಂದು ಪೋರ್ಟಲ್ ಮಾಡಿದಾರಲ್ಲ, ಸೊ ಅಲ್ಲಿ ಹೋಗಿ ನೀವು ಓಪನ್ ಮಾಡಿದಾಗ ಆ ಲಿಂಕನ್ನು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಶೋ ಆಗ್ತಾ ಇದೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ, ತಾತ್ಕಾಲಿಕ ಅಂಕಪಟ್ಟಿಯ ಕುರಿತು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ಲಿಂಕ್ ಅಂತಂದು ಫಸ್ಟ್ ಒನ್ಗೆ ಇದೆ ಅದು. ಸೊ ಆ ಲಿಂಕಿನ ಮೂಲಕ 19/12/2024 ಮಧ್ಯಾಹ್ನ 12:30 ಒಳಗಾಗಿ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಪೂರಕ ದಾಖಲೆಗಳಿಲ್ಲದೆ ಸಲ್ಲಿಸಲಾಗದಂಥ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ ಇವತ್ತು ಬಿಟ್ಟಂಥ ತಾತ್ಕಾಲಿಕ ಒಂದು ಅಂಕಪಟ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇವಾಗ ನಿಮಗೆ ಸಬ್ಜೆಕ್ಟ್ ವೈಸ್ ಅದನ್ನು ತೋರಿಸ್ತಾ ಹೋಗ್ತೇನೆ ನಾನು. ಇಲ್ಲಿ ನೋಡಿರಿ, ಈ ರೀತಿಯಾಗಿ ಏನಂತಂದ್ರೆ ಈ ಲಿಸ್ಟನ್ನು ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಇದು ಸುಮಾರು 3329 ಪೇಜ್ಗಳನ್ನು ಒಳಗೊಂಡಿದೆ. ಈ ಒಂದು ಲಿಸ್ಟ್ ಏನಿದೆ ಅಲ್ಲ, ಸಬ್ಜೆಕ್ಟ್ ವೈಸ್ ಇಲ್ಲ ರೀ, ಇದು ಎಲ್ಲ ಸಬ್ಜೆಕ್ಟು ಸೇರಿ ಒಂದೇ ಒಂದು PDF ಇರುತ್ತೆ. ಹೋಸರಿ ಎಲ್ಲ ಏನು ಮಾಡಿದ್ರು, ಕನ್ನಡದ್ದು ಬೇರೆ, ಇಂಗ್ಲೀಷದ್ದು ಬೇರೆ, ಹಿಸ್ಟ್ರಿದು ಬೇರೆ, ಈ ರೀತಿಯಾಗಿ ಮಾಡಿರ್ತಾರೆ. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಸುಮಾರು 3000 ಪೇಜ್ಗಳಲ್ಲಿ ಎಲ್ಲ ಸಬ್ಜೆಕ್ಟಿಂದು ಸೇರಿ ಒಂದೇ ಒಂದು PDF ಅನ್ನು ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್. ಇದು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅಂದರೆ ಇಟ್ ಮೀನ್ಸ್ ಇದು ನಿಮ್ಮ ಒಂದು ಮಾರ್ಕ್ಸ್ ಲಿಸ್ಟ್ ಅಂತಂದೇ ಹೇಳಬಹುದು. ನಾನು ಹೇಳಿದೆ ಸುಮಾರು 3000 ಪೇಜ್ಗಳನ್ನು ಒಳಗೊಂಡೈತಿ ಅಂತಂದು ಇಲ್ಲಿ ಶೋ ಆಗ್ತಾ ಇದೆ ನಿಮಗೆ. ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಈ ಸೈಡ್ ಬರ್ತಾ ಇದೆ ನೋಡಿ ಪೇಜ್ಗಳ ಸಂಖ್ಯೆ. ಸುಮಾರು ಎಷ್ಟು 3329 ಪೇಜ್ಗಳನ್ನು ಒಳಗೊಂಡಂತಹ ಒಂದು PDF ಅಂತಂದೇ ಹೇಳ್ಬೋದು. ಇಲ್ಲಿ ಮೊದಲ ಬಾರಿಗೆ ಕಾಮರ್ಸ್ ವಿಷಯ ಇದ್ದು ಕೊಟ್ಟಿರ್ತಾರೆ ಅಂತಂದೇ ಹೇಳಬಹುದು. ಓಕೆ, ಮೊದಲಿಗೆ ಇರ್ತಕ್ಕಂಥದ್ದು ಕಾಮರ್ಸ್ ವಿಷಯ. ಇದೇ ರೀತಿಯಾಗಿ ಸುಮಾರು 41 ಸಬ್ಜೆಕ್ಟ್ಗಳ ಎಲ್ಲ ಒಂದು ಸ್ಕೋರ್ ಲಿಸ್ಟನ್ನು ಇಲ್ಲಿ ಬಿಟ್ಟಿರ್ತಾರೆ. ಇಲ್ಲಿ ನೋಡಿರಿ, ನಾನು ಹೇಳಿದ್ದೆ ನಿಮಗೆ ಏನಂತಂದರೆ ಪೇಪರ್ 1 ಪೇಪರ್ 2 ಬಿಟ್ಟಿದ್ರು ಹೋದ ವರ್ಷ ಅಂತಂದು ಸೇಮ್ ಅದೇ ರೀತಿ ಇದು ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ಸೀರಿಯಲ್ ನಂಬರ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ಪೇಪರ್ 1ಗೆ ತೊಗೊಂಡಂಥ ಅಂಕ, ಪೇಪರ್ 2ಗೆ ತೊಗೊಂಡಂಥ ಅಂಕ. ಅಲ್ಲಿ ಲಾಸ್ಟ್ ಒಂದು ನಿಮಗೇನು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದರಲ್ಲಿ ಏನಂತಂದ್ರೆ ನೀವು 1ನೇ ಪ್ರಶ್ನೆಗೆ ಯಾವ ಉತ್ತರ ಹಾಕಿರಿ, KAದಿಂದ ಯಾವ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಗೆ ಅಂಕ ಬಂದಿದೆ ಅಥವಾ ಇಲ್ಲವೋ, ಅಥವಾ ಈ ರೀತಿಯಾಗಿ ಒಂದು ಲಿಸ್ಟನ್ನು ಸಿದ್ಧಪಡಿಸಿದ್ದಾರೆ. ಸಪ್ರೇಟ್ ಒಬ್ಬೊಬ್ಬರು ಪ್ರತ್ಯೇಕ ಒಂದೊಂದು ಅಭ್ಯರ್ಥಿದು ಜೊತೆಗೆ ಈ ರೀತಿಯಾಗಿ ಸುಮಾರು 3000 ಪೇಜ್ಗಳಲ್ಲಿ ಎಲ್ಲ ಸಬ್ಜೆಕ್ಟಿಂದು ಪೇಪರ್ 1 ಪೇಪರ್ 2ಗೆ ತೊಗೊಂಡಂಥ ಒಟ್ಟು ಅಂಕಗಳ ಮೆರಿಟ್ ಲಿಸ್ಟ್. ಇದು ಒಟ್ಟು ಅಂಕಗಳು ಟೋಟಲ್ ನಿಮ್ಮ ಪಡೆದಂತಹ ಒಟ್ಟು ಅಂಕಗಳ ಈ ಒಂದು ಟೋಟಲ್ ಅಂಕಗಳ ಮೆರಿಟ್ ಲಿಸ್ಟನ್ನು ಇಲ್ಲಿ ಬಿಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಸೊ ಇದು ಕೂಡ ಏನಂದರೆ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡರಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಸೊ ನೀವೇನು ಮಾಡಬಹುದು, ಅದನ್ನು ತೆಗೆದುಕೊಂಡು ನಿಮಗೆ ಬಂದಂಥ ಅಂಕಗಳನ್ನು ನೀವು ಪರಿಶೀಲಿಸಬಹುದು. ಇಲ್ಲಿ ನಾನು ಅದು ಹೇಳಿದೆ ನಿಮ್ಗೆ ಏನಂತಂದರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬಿಟ್ಟಿದ್ದಾರೆ ಅಂತಂದು, ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೇನೆ ನಾನು. ಓಕೆ, ಇಲ್ಲಿ KAದಿಂದ ಪ್ರಕಟಿಸಿದಂತಹ ಒಂದಿಷ್ಟು ಸ್ಕೋರ್ ಲಿಸ್ಟ್ ಹೆಂಗೆ ಚೆಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಪರೀಕ್ಷಾ ಪ್ರಾಧಿಕಾರಕ್ಕೆ ಏನು ಓಪನ್ ಮಾಡಬೇಕು, ಇಲ್ಲಿ ಪ್ರವೇಶ ಅಂತ ಹೋಗಬೇಕಾಗತ್ತೆ. ಹೋಗಿ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಓಪನ್ ಮಾಡಿದರೆ
ನಿಮಗೆ ಇಲ್ಲಿ ಶೋ ಆಗ್ತಾ ಇದ್ದವು. ಓಕೆ, ಇಲ್ಲಿ ನೋಡಿರಿ ಪ್ರೊವಿಷನಲ್ ಲಿಂಕ್ ಅಂತಂದಿದೆಯಲ್ಲ, ಫಸ್ಟ್ ಒನ್ ಇಲ್ಲಿಂದ ಸ್ಟಾರ್ಟ್. ಇವತ್ತು ಬಿಟ್ಟಂತಹ ಪ್ರಮುಖ 4-5 ಅಂಶಗಳನ್ನು ಗಮನಿಸ್ಕೊಳ್ತಾ ಹೋಗೋಣ. ಇದಿದೆ ನೋಡಿ, ಪ್ರೊವಿಷನಲ್ ಫಲಿತಾಂಶಗಳ ಲಿಂಕ್ ಅಂದಾಗ ಇಲ್ಲಿ ಒಬ್ಬೊಬ್ಬರದ್ದು ಪ್ರತ್ಯೇಕವಾಗಿ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ತಾತ್ಕಾಲಿಕ ಅಂಕಪಟ್ಟಿ ಅಂತಂದಾಗ ಇಲ್ಲಿ ಏನಂತಂದರೆ ನಿಮ್ಮದು ಏನಪ್ಪ ಒಬ್ಬೊಬ್ಬರದೇ ಇವಾಗ ನಾನು ತೋರಿಸಿದ್ನಲ್ಲ 3000ಗಳ ಪೇಜ್ ಏನಿದೆ ಅಲ್ಲ, ಅದರ ಒಂದು ಫಲಿತಾಂಶದ ಪಟ್ಟಿ ಇದು. ಇನ್ನು ನೆಕ್ಸ್ಟ್ ಇಲ್ಲಿ ಅಂತಿಮ ಕೀ ಉತ್ತರಗಳು ಅಂದರೆ ಫೈನಲ್ ಕೀ ಆನ್ಸರ್ಸ್ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಇದೆ. ನಾನು ಇವಾಗ ಪ್ರಕಟಣೆಯನ್ನು ಓದಿದ್ನಲ್ಲ, ಆ ಒಂದು ಪ್ರಕಟಣೆ ಇಲ್ಲಿದೆ ಅಂತ ಹೇಳಬಹುದು. ಓಕೆ, ಈ ಪ್ರಕಟಣೆ ನಿಮ್ಗೆ ಓದಿ ತೋರಿಸಿನಲ್ಲ, ಆ ಪ್ರಕಟಣೆ ಇದೆ ಇಲ್ಲಿ. ಇಲ್ಲಿ ಅಂತಿಮ ಕೀ ಉತ್ತರಗಳು ಎಲ್ಲ ಸಬ್ಜೆಕ್ಟ್ ವೈಸ್ ಏನಂತಂದರೆ ಫೈನಲ್ ಕೀ ಆನ್ಸರ್ಸ್ ಇವು. ಓಕೆ, ಆಮೇಲೆ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಲಿಂಕ್ ಬಿಟ್ಟಿದ್ದಾರಾ ಅಂತಂದು ಅಲ್ಲಿ ಪ್ರಕಟಣೆಯಲ್ಲಿ ಕೊಟ್ಟಿದ್ರಲ್ಲ, ಇಲ್ಲಿದೆ ನೋಡಿ. KSET 2024 ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್. ನಿಮಗೆ ಅಂಕಗಳೇನಾದರೂ ಕಡಿಮೆ ಬಂದಿದ್ದರೆ, ಯಾವುದಾದ್ರೂ ಅಂಕಗಳು ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನು ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಕಳಿಸ್ಬೇಕಾಗತ್ತೆ. ಅಲ್ಲಿ ಯಾವುದು ಚೇಂಜ್ ಆಗಬೇಕು ಏನೆಂಬ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಕಳಿಸಿದರೆ ನಿಮಗೆ ಇದರ ಒಂದು ಸಂಬಂಧಪಟ್ಟಂಗೆ ಮಾಹಿತಿಗಳು ಲಭ್ಯವಾಗ್ತಾವೆ ಅಂತಂದು ಹೇಳಬಹುದು. ಸೊ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಸೊ ಈ ಒಂದು ಲಿಂಕನ್ನು ನೀವು ಯೂಸ್ ಮಾಡಬೇಕು. ಓಕೆ, ಇದು ತಾತ್ಕಾಲಿಕ ಫಲಿತಾಂಶಗಳು. ಓಕೆ, ಇದು ಪ್ರಕಟಣೆ ಆಗಿರ್ತೈತಿ. ಇಲ್ಲಿ ನೋಡಿರಿ, ಇದು ಸಬ್ಜೆಕ್ಟ್ ವೈಸ್ ಫೈನಲ್ ಕೀ ಆನ್ಸರ್ ಆಗಿರ್ತೈತಿ. ಓಕೆ, ಆಮೇಲೆ ಇದು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಸ್ಕೋರ್ ಲಿಸ್ಟ್. ಇದು 3000 ಪೇಜ್ ಏನೈತೆ ಅಂತಂದು ಹೇಳಿದ್ದಲ್ಲ, ಪೇಪರ್ 1ಗೆ ಪೇಪರ್ 2ಗೆ ನೀವು ಪಡೆದಂಥ ಅಂಕಗಳು, ಹೆಸರು, ನಿಮ್ಮ ಸೀರಿಯಲ್ ನಂಬರ್. ಓಕೆ, ನಿಮ್ಮ ಸೀರಿಯಲ್ ನಂಬರ್, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ನೀವು ಪಡೆದಂಥ ಪ್ರಮುಖ ಅಂಕಗಳು, ಪೇಪರ್ 1 ಪೇಪರ್ 2 ಈ ರೀತಿಯಾಗಿ ಮೆರಿಟ್ ಲಿಸ್ಟ್ ಇರ್ತದೆ. ಓಕೆ, ಆಮೇಲೆ ಇಲ್ಲಿ ಪ್ರೊವಿಷನಲ್ ಫಲಿತಾಂಶ ಅಂತಂದು ಕೊಟ್ಟಿದ್ದಾನೆ. ಇಲ್ಲೇನಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದರೆ ಪ್ರತ್ಯೇಕವಾಗಿ ಒಬ್ಬೊಬ್ರದ್ದು ಒಂದೊಂದು ಪ್ರಶ್ನೆಗೆ ಸುಮಾರು 150 ಅಂಕಗಳದ್ದೇನು ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಆ ಒಂದು ಅಂಶ ಇಲ್ಲಿ ನೋಡಬಹುದು ನೀವು. ಸುಮಾರು 150 ಪ್ರಶ್ನೆಗಳು, 300 ಅಂಕಗಳು. ಓಕೆ, ಈಗ ನಿಮಗೆ ಯಾವ ಪ್ರಶ್ನೆಗೆ ಏನಂದರೆ ಮಾರ್ಕ್ಸ್ ಬಂದಿದೆ, ಯಾವ ಪ್ರಶ್ನೆಗೆ ಮಾರ್ಕ್ಸ್ ಬಂದಿಲ್ಲ, ಯಾವ ಪ್ರಶ್ನೆಗೆ ನೀವು ಉತ್ತರವನ್ನು ನೀವು ಹಾಕಿದ್ದು ಜೊತೆಗೆ ಅವರು ಕೊಟ್ಟಂತಹ ಒಂದು ಉತ್ತರ ಎಲ್ಲ ಒಂದು ಅಂಶಗಳನ್ನು ಇದು ಒಳಗೊಂಡೈತಿ. ನಿಮಗೆ ಆಗಲೇ ತೋರಿಸಿದ್ದಲ್ಲ ಅದು ಇದು. ಓಕೆ, ಇದಿಷ್ಟು ಮಾಹಿತಿ ಏನಪ್ಪ ಅಂತಂದರೆ ಇವತ್ತು ಬಿಟ್ಟಂತಹ KSET 2024 ಪ್ರಮುಖ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಇದಿಷ್ಟಾದಮೇಲೆ ಈ ಒಂದು ತಾತ್ಕಾಲಿಕ ಫಲಿತಾಂಶ ಆಕ್ಷೇಪಣೆಗೆ ದಿನಾಂಕ 19ರವರೆಗೆ ಕೊಟ್ಟಿರ್ತಾರೆ. 19ರವರೆಗೂ ಒಂದಿಷ್ಟು ಏನಂತಂದರೆ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ, 19-12ರವರೆಗೆ ಈ ತಾತ್ಕಾಲಿಕ ಅಂಕಪಟ್ಟಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾರು ಆಕ್ಷೇಪಣೆಗಳಿದ್ರೆ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ. ಇದಿಷ್ಟು ಟೈಮ್ ಆದಮೇಲೆ ಸುಮಾರು 20 ಅಥವಾ 21ಕ್ಕೆ ಏನಂತಂದರೆ ಕಟ್ ಆಫ್ ಬಿಡ್ಬೋದು. 20 ಅಥವಾ 21ಕ್ಕೆ ಕಟ್ ಆಫ್ಸ್ಗಳನ್ನ ಬಿಡ್ತಾರೆ. ಕಟ್ ಆಫ್ ಬಿಟ್ಟ ಮೇಲೆ ಜಸ್ಟ್ 1-2 ದಿವಸದಲ್ಲಿ ಅದರ ಒಂದು ಕಂಪ್ಲೀಟ್ ಏನಂದರೆ ಫೈನಲ್ ರಿಸಲ್ಟನ್ನು ಬಿಡ್ತಾರೆ ಅಂತಂದು ಹೇಳ್ಬೋದು. ಇದಿಷ್ಟು ಮಾಹಿತಿ ಏನಂತಂದರೆ KSET 2024ಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯಾಗಿದೆ. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತು ಅಂತ ಕೂಡ ಭಾವಿಸ್ತೇನೆ ನಾನು. ಮತ್ತು ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು ಆಲ್. ಮತ್ತು ಇಲ್ಲಿ ನಾನು ಹೇಳಿದ್ನಲ್ಲ 3000 ಪೇಜ್ಗಳ ಒಂದು ಮೆರಿಟ್ ಲಿಸ್ಟ್ ಎಲ್ಲ ಸಬ್ಜೆಕ್ಟಿಂದ ಸೇರಿ ಕೊಟ್ಟಿರ್ತಾರೆ. ಹೋದ ವರ್ಷ ಪ್ರತಿಯೊಂದು ಬೇರೆ ಬೇರೆ ಸಬ್ಜೆಕ್ಟಿಂದ ಒಂದೊಂದು ಲಿಸ್ಟ್ ಬಿಟ್ಟಿದ್ರು. ಇವಾಗೆಲ್ಲ ಹೆಂಗೆ ಬೇರೆ ಬೇರೆ ಸಬ್ಜೆಕ್ಟಿಂದು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಬೇರೆ, ಕನ್ನಡ ಬೇರೆ, ಇತಿಹಾಸ ಬೇರೆ ಈ ರೀತಿ ಕೊಡ್ತಾರಲ್ಲ, ಸೊ ಆ ರೀತಿ ಬಿಟ್ಟಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾನೆ, ಎಲ್ಲ ಸಬ್ಜೆಕ್ಟು ಸೇರಿ ಸುಮಾರು 41 ಸಬ್ಜೆಕ್ಟ್ಗಳು ಸೇರಿ 3000 ಪೇಜಸ್ಸಲ್ಲಿ ಪರೀಕ್ಷೆನ ಬರೆದಂಥ ಅಭ್ಯರ್ಥಿಗಳ ಮಾಹಿತಿಯನ್ನು ಒಟ್ಟಾರೆಯಾಗಿ ಒದಗಿಸಿರ್ತಾರೆ. ಸೊ ಆ PDF ನಮ್ಮೊಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡರಲ್ಲಿ ಕೂಡ ಶೇರ್ ಮಾಡಿರ್ತೀವಿ. ಸೊ ನೀವೇನು ಮಾಡಬಹುದು, ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು ಆಲ್.